Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫೋರ್ತ್ ಸೆಮ್ದು ಕನ್ನಡ ಕ್ವಶನ್ ಪೇಪರ್ ಆಸ್ ಪರ್ SAP ಸಿಲೆಬಸ್ ಪ್ರಕಾರ ನೋಡ್ತಿದ್ದೀರಿ. ಇದು ಬಂದು ಹೊಸ ಸಿಲೆಬಸ್ ಅಲ್ವಾ, ನಿಮ್ಮ ಕ್ವಶನ್ ಪೇಪರ್ ಇಲ್ಲ ಹೆಂಗೆ ಪ್ರಿಪೇರ್ ಆಗೋದು ಅಂದರೆ ಭಯ ಬೀಳ್ಬೇಡಿ, ನನ್ನ ಹತ್ರ ಕ್ವಶನ್ ಪೇಪರ್ ಇದೆ, ಇದೇ ಬರುತ್ತೆ ಅಂತಲ್ಲ, ಈ ಬೇಸ್ ಮೇಲೆ ಕ್ವಶನ್ಸ್ ಅನ್ನೋದು ಕೇಳ್ತಾರೆ ಅಂತ ಅಷ್ಟೇ ಆಗಿರುತ್ತೆ. ಆ್ಯಂಡ್ ಕ್ವಶನ್ ಪೇಪರ್ ಅನ್ನೋದನ್ನ ನೋಡೋಣ. ಆ್ಯಂಡ್ ಇದೇ ಥರ ಎಲ್ಲ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ ಅನ್ನೋದನ್ನ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ನೀವು ಯಾರಾದರೂ ಹೊಸಬ್ರಾಗಿದ್ರೆ, ನಿಮಗೆ ರೀಚ್ ಆಗಿಲ್ಲ ಅಂದರೆ, ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ವಾ, ಇನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಆ ವೀಡಿಯೋಸ್ ಸಹ ರೀಚ್ ಆಗುತ್ತೆ. ಸೊ ನೀವು ಆರಾಮಾಗಿ ನನ್ನ ವೀಡಿಯೋಸ್ನ ನೋಡಿಕೊಂಡು ನೀವು ಪ್ರಿಪೇರ್ ಆಗ್ಬೋದು. ಓಕೆ, ಡೈರೆಕ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ. ಓಕೆ, ಫಸ್ಟ್ ಮೇಯ್ನಲ್ಲಿ ಭಾವಾರ್ಥ ಇದ್ದಿತ್ತು. ಆಲ್ರೆಡಿ ನಾನು ಯಾವ್ಯಾವ ಘಟಕದಿಂದ ಯಾವ್ಯಾವ ಮೇಯ್ನಾಗಿ ಹೇಳ್ತಾರೆ ಅಂತ ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಸಹ ಸಿಗುತ್ತೆ, ಹೋಗೋದನ್ನು ಚೆಕ್ಔಟ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನು ಚೆಕ್ಔಟ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ ರೀತಿ ಕ್ವಶನ್ಸ್ನ ಕೇಳಿದ್ದಾರೆ ಅನ್ನೋದನ್ನು. ಯಾಕಂದರೆ ಅಲ್ಲಿ ಹೇಳಿದ್ದೀನಿ ಯಾವ ಘಟಕದಿಂದ ನಿಮಗೆ ಕ್ವಶನ್ಸ್ ಅನ್ನೋದು ಬರುತ್ತೆ ಅಂತ. ಸೊ ನೀವು ಆರಾಮಾಗಿ ಓದ್ಕೋಬೋದು. ಓಕೆ, ಫಸ್ಟ್ ಮೇಯ್ನ್ ಅರ್ಥ ಆಯ್ತಲ್ವ, ಭಾವಾರ್ಥ ಅನ್ನೋದನ್ನು ಕೇಳ್ತಾರೆ. ಅದಕ್ಕೆ ಆನ್ಸರ್ ಬೇಕು ಮ್ಯಾಮ್, ಆನ್ಸರ್ ಅಂತ ಕಮೆಂಟ್ ಮಾಡಬೇಡಿ. ನಾನು ಕೊಡೋ ನೋಟ್ಸಲ್ಲಿ ಅದರದ್ದು ಆನ್ಸರ್ ಅನ್ನೋದನ್ನ ಆನ್ಸರು ಅವೈಲಬಲ್ ಆಗಿದೆ, ಇಲ್ಲೇ ಹಾಕಿದಾರಲ್ಲ ನಂಬರು, ಆ ನಂಬರ್ಗೆ ಹೋಗಿ ನಾನು ಕೊಡೋ ನೋಟ್ಸಲ್ಲಿ ಆ ನಂಬರಲ್ಲಿ ನಿಮಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಓಕೆ, ಆ್ಯಂಡ್ ಫಸ್ಟ್ ಮೇನಲ್ಲಿ ಆ ಅನ್ನೋದನ್ನು ನೋಡ್ತೀರಿ. ಅದರಲ್ಲಿ ಫಸ್ಟ್ ಮೇನಲ್ಲಿ ಕವಿ ಪರಿಚಯಗಳು ಕೇಳಿದ್ದಾರೆ. ಸೆಕೆಂಡ್ ಇದರಲ್ಲಿ ಅಲ್ಲಿ 4 ಕೇಳಿದ್ದಾರೆ, ನೀವು 2 ಆನ್ಸರ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಮೇನಲ್ಲಿ ನೀವು ಇದು ಬಂದು 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. 6 ಕೇಳ್ತಾರೆ, ನೀವು ಯಾವುದಾದ್ರೂ 5 ಆನ್ಸರ್ ಮಾಡಬೇಕು. 5 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ, ನೀವು 6 ಆನ್ಸರ್ ಮಾಡಬೇಕು ಇದರಲ್ಲಿ. ಆ್ಯಂಡ್ ಪ್ರತಿಯೊಂದ್ರದ್ದು ಪೇಜ್ ನಂಬರ್ ಸಹ ಇದೆ, ನಾನು ಕೊಡೋ ನೋಟ್ಸಲ್ಲಿ ಇದ್ರದ್ದು ಆನ್ಸರ್ದು ಆರಾಮಾಗಿ ಸಿಗುತ್ತೆ. ಆ್ಯಂಡ್ ನೀವು ಪ್ರಿಪೇರ್ ಆಗೋಕ್ಕೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಬೇರೆ ಕನ್ನಡ ಮಾತ್ರ ಮ್ಯಾಮ್ ಅಂದರೆ ಕನ್ನಡ ಮಾತ್ರ ಅಲ್ಲ, 4th ಸೆಮ್ದು ಎಲ್ಲ ಸಬ್ಜೆಕ್ಟು ಅವೈಲಬಲ್ ಇದೆ. ಆ್ಯಸ್ ಪರ್ SAP ಸಿಲೆಬಸ್ ಪ್ರಕಾರನೇ ಅವೈಲಬಲ್ ಇದೆ. ಬೇಕು ಅಂದವರು ಮೆಸೇಜ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲೇ ವಾಟ್ಸಪ್ ನಂಬರ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಥರ್ಡ್ ಮೇನಲ್ಲಿ ನಿಮಗೆ 10 ಮಾರ್ಕ್ಸ್ ಕ್ವಶನ್ಸು, ಅವರು ಬಂದುಬಿಟ್ಟು ನಿಮಗೆ 4 ಕ್ವಶನ್ಸ್ನ ಕೇಳ್ತಾರೆ, ನೀವು 2ನ ಆನ್ಸರ್ ಮಾಡಬೇಕಾಗಿರುತ್ತೆ. ಅಂದರೆ ನಾನು ಆದರೆ ಹೇಳಿದ್ನಲ್ಲ ಯಾವ ಘಟಕದಿಂದ ಕೇಳ್ತಾರೆ ಅನ್ನೋದ್ರ ವೀಡಿಯೋ ಮಾಡಾಕಿದ್ದೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟು ಹೋಗೋಕ್ಕಿಂತ ಮುಂಚೆ ನಾನು ಕಸ್ಟಮೈಸ್ ಫೋಟೋಸ್ ಪೇಂಟಿಂಗ್ಸ್ ಎಲ್ಲ ಮಾಡಿಕೊಡ್ತೀನಿ, ಒಂದು ವೀಡಿಯೋ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಅವ್ರ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಗಿಫ್ಟ್ ಮಾಡೋಕ್ಕೆ ಆ್ಯಂಡ್ ಸೆಲ್ಫ್ ಗಿಫ್ಟ್ ತೊಗೊಳಕ್ಕೂ ನಿಮಗೆ ಈಸಿಯಾಗಿರುತ್ತೆ. ಬೇಕು ಅಂದವರು ಒಂದ್ಕಿಂತ ವೀಡಿಯೋಸ್ ನೋಡ್ಕೊಬನ್ನಿ, ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಬೋದು. ನಿಮಗೆ ಈ ಥರ ಪೇಂಟಿಂಗ್ಸ್ ಅನ್ನೋದು ಅವೈಲಬಲ್ ಇದೆ, ಕಸ್ಟಮೈಸ್. ನಿಮ್ಗೆ ಯಾವುದೇ ರೀತಿ ಪಿಕ್ಚರ್ಸ್ ಆದರೂ ನೀವು ಪೇಂಟಿಂಗ್ ಮಾಡಿಸ್ಕೋಬೋದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ. ಜಸ್ಟ್ ನಿಮಗೆ 250ಗೆ A4 ಶೀಟ್ ಫ್ರೇಮ್ ಆ್ಯಂಡ್ ಕಸ್ಟಮೈಸ್ ಪೇಂಟಿಂಗ್ ಅನ್ನೋದು ಬರ್ತಿದೆ. ಆ್ಯಂಡ್ ನಿಮಗೆ A4 ಶೀಟ್ ಮೇಲೆ ಯಾವುದೇ ಥರ ಪಿಕ್ಚರ್ಸ್ ಆದರೂ ನಾನು ಡ್ರಾಯಿಂಗ್ ಅನ್ನೋದನ್ನ ಮಾಡಿಕೊಡ್ತೀನಿ. ಅದು ಬಂದು ಜಸ್ಟ್ ನಿಮಗೆ 250ಗೆ. ಆ್ಯಂಡ್ ಫೋಟೋ ಫ್ರೇಮ್ ಜಸ್ಟ್ ನಿಮಗೆ 400ಗೆ ಅವೈಲೇಬಲ್ ಇದೆ. ಬೇಕು ಅಂದವರು ಮೇಲೆ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಕು ಅಂದವ್ರು ಮೆಸೇಜ್ ಮಾಡ್ಬೋದು. ಹೊಸದಾಗಿ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಮಿಂದ ಸಪೋರ್ಟ್ ಇರಲಿ ಅಂತ. ಇದರಲ್ಲಿ ಸಹ ನಾನು ವೀಡಿಯೋಸ್ ಹಾಕ್ತಿದ್ದೀನಿ ಅಂದರೆ ಪ್ರತಿಯೊಂದು ವೀಡಿಯೋಸಲ್ಲೂ ಬರುತ್ತೆ. ಪ್ಲೀಸ್ ಯಾರು ಬೈಕೊಂತ ಹೋಗಬೇಡಿ. ಓಕೆ, ವಿಡಿಯೋ ನೋಡ್ಕೊಬನ್ನಿ. ಓಕೆ, ವಿಡಿಯೋ ನೋಡಿದ್ದಾಯ್ತಲ್ಲ, ಇಂಟ್ರೆಸ್ಟ್ ಇರೋರು ನೀವು ಆ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಓಕೆ, ಡೈರೆಕ್ಟ್ ನೆಕ್ಸ್ಟು 4th ಮೇನ್ ನೋಡೋಣ. 4th ಮೇನಲ್ಲಿ ಬಂದುಬಿಟ್ಟು 5 ಮಾರ್ಕ್ಸ್ ಕ್ವಶನ್, ಅವ್ರು 4 ಕೇಳ್ತಾರೆ, ನೀವು 2 ಆನ್ಸರ್ನ ಮಾಡಬೇಕಾಗಿರುತ್ತೆ ಅಷ್ಟೇ. 3ನ ಕೇಳ್ತಾರೆ, ನೀವು 2 ಆನ್ಸರ್ ಮಾಡಬೇಕು, 4 ಅಂದ್ಬಿಟ್ಟೆ. ಓಕೆ, ಲಾಸ್ಟ್ ಮೇನ್ ಅದರಲ್ಲೇ 4th ಮೇನಲ್ಲೇ ಸೆಕೆಂಡ್ B ಆಗಿರುತ್ತೆ, ಅದು ಬೇಡ ಅಂತ B ಹೇಳ್ತಿದ್ದೀನಿ ಅಷ್ಟೇ. ಓಕೆ, 1ನ ಆನ್ಸರ್ ಮಾಡಬೇಕು, 10 ಮಾರ್ಕ್ಸ್ ಕ್ವಶನು. ನಿಮಗೆ ಫಸ್ಟ್ ನಾನು ಹೇಳಿದ್ನಲ್ಲ ಕ್ವಶನ್ ಪೇಪರ್ ಪ್ಯಾಟ್ರನ್ ವೀಡಿಯೋದಲ್ಲಿ ಯಾವ್ಯಾವೆಲ್ಲ ಘಟಕದಿಂದ ಬರುತ್ತೆ ಅಂತ, ಅದರಲ್ಲಿ ಕ್ಲಾರಿಫೈಯಲ್ಲಿ ಹೇಳಿದ್ದೀನಿ ಯಾವ್ಯಾವ ಘಟಕದಿಂದ ಬರುತ್ತೆ ಅಂತ. ಐ ಹೋಪ್ ನಿಮಗೆ ಕ್ವಶನ್ ಪೇಪರ್ ಅರ್ಥ ಆಗಿದೆ ಅಂತ, ಹೆಂಗೆ ಕ್ವಶನ್ಸ್ ಕೇಳ್ಬೋದು ಅಂತ ಗೊತ್ತಾಗಿದೆ ಅಂತ. ನಿಮಗೆ ನೋಟ್ಸಲ್ಲಿ ಪ್ರತಿಯೊಂದರದ್ದು ಆನ್ಸರ್ ಅನ್ನೋದು ಸಿಗುತ್ತೆ, ಇಲ್ಲೇ ಪೇಜ್ ನಂಬರ್ಸ್ ಸಹ ಹಾಕಿದ್ದಾರಲ್ವ, ನಾನು ಕೊಡೋ ನೋಟ್ಸಲ್ಲಿ ನಿಮಗೆ ಕ್ವಶನ್ ಪೇಪರ್ ಅನ್ನೋದು ಸಿಗುತ್ತೆ. ಬೇಕು ಅಂದವರು ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಬೇರೆ ಕನ್ನಡ ಮಾತ್ರ ಅಲ್ಲ, ಎಲ್ಲ ಸಬ್ಜೆಕ್ಟ್ ನೋಟ್ಸು ಅವೈಲಬಲ್ ಇದೆ, ಬೇಕು ಅಂದವ್ರು ಮೆಸೇಜ್ ಮಾಡ್ಬೋದು. ಓಕೆ, ಸಿ ನೆಕ್ಸ್ಟ್ ವಿಡಿಯೋ.